ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಆಲ್ರೆಡಿ ಡ್ಯೂಟಿಗೆ ರೆಡಿ ಆಗಿದ್ದೀನಿ. ಇನ್ನು ಫ್ರೆಂಡ್ಸ್, ನನ್ನ ಡ್ರೆಸ್ ಬಗ್ಗೆ ಹೇಳಬೇಕು ಅಂತಂದರೆ ಫ್ರೆಂಡ್ಸ್, ನಾನು ಯಾವುದನ್ನೂ ಡ್ರೆಸ್ನ ಜಾಸ್ತಿ ನಾನು ರೆಡಿಮೇಡ್ ತಗೊಳ್ಳಲ್ಲ. ನೋಡಿ, ಮುಂದೆ ನೆಕ್ಕಿ ಈ ಥರ ಹೊಲ್ದಿದೆ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಸ್ಲೀವ್ನು ಸಹ ಈ ಥರ ಏನಾದರೂ ಒಂದು ಡಿಸೈನ್ ಇಟ್ಟು ಹೊಲಿಸ್ಕೊತೀನಿ. ಫ್ರೆಂಡ್ಸ್, ನಾನು 15 ವರ್ಷ, ಒಂದು 15 ಇಯರ್ಸಿಂದ ನಾನು ಒಬ್ಬರೇ ಟೈಲರ್ ಹತ್ರನೇ ಹೊಲಿಸೋದು. ಒಂದು ಆಲ್ರೆಡಿ 16-17 ವರ್ಷನೇ ಆಗಿದೆ, ಅವರೇ ನನಗೆ ಹೊಲಿಯೋದು. ಫ್ರೆಂಡ್ಸ್, ಓಣಿ ನಾನು ಯಾವಾಗಲೂ ಡಿಸೈನ್ ಇರೋದು ತೊಗೋತೀನಿ. ಮತ್ತು ನನಗೆ ಓಣಿ ಬಂದು ವೆಯ್ಟ್ ಇರಬಾರ್ದು, ಆ ಥರದ್ದೇ ನಾನು ತಗೊಳ್ಳೋದು ಯಾವಾಗಲೂ. ಬನ್ನಿ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನೇನು ಫ್ರೆಂಡ್ಸ್, ಇವತ್ತು ಬುಧವಾರ. ನಾನು ಬೆಳಗ್ಗೆ ಎದ್ದು ಏನೆಲ್ಲ ನನ್ನ ಡೈಲಿ ರೋಟೀನ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಇನ್ನೊಂದು ಫ್ರೆಂಡ್ಸ್, ನನಗೆ ಸೈಡು ಜಾಸ್ತಿ ಪೇಯ್ನ್ ಬಂದಿತ್ತು ಅಂತ ಹೇಳಿದ್ನಲ್ಲ, ನಿನ್ನೆ ನೋಡಿದ್ರೆ ಮತ್ತೆ ಇನ್ನೊಂದು ಸಲ ನಾನು ಡಾಕ್ಟ್ರ್ ಹತ್ರ ತೋರಿಸಿದ್ಕೆ ಅವ್ರು ಹೇಳಿದ್ರು ಇದು ಬಂದು ಗ್ಯಾಸ್ಟ್ರಿಕ್ ಆಗಿ ಅದೊಂಥರ ಸ್ಟಕ್ ಆದಂಗೆ ಪೇಯ್ನ್ ಬಂದಿದೆ ಅಂದ್ಬಿಟ್ಟು ಫ್ರೆಂಡ್ಸ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ. ಟ್ಯಾಬ್ಲೆಟ್ ಅಲ್ಲಿಟ್ಟಿದ್ದೀನಿ ನಿಮಗೆ ತೋರ್ಸೋಕ್ಕೆ. ಫ್ರೆಂಡ್ಸ್, ಏನು ಗೊತ್ತಾ, ಉಸಿರಾಡಿದ್ರೆ ಸಾಕು ಸ್ವಲ್ಪ ಪ್ರಾಣ ಹೋದಂಗೆ ಆಗ್ತಾಯಿತ್ತು. ಆಮೇಲೆ ಫ್ರೆಂಡ್ಸ್, ನಾವು ಸುಮ್ಮನೆ ಯಾವ ಮಾತ್ರೆನೂ ಸಹ ಚೆಕಪ್ ಮಾಡಿಸ್ದೆ ತಗೋಬಾರ್ದಲ್ಲ. ನಾವು ಎಲ್ಲೇ ಹಾಸ್ಪಿಟಲಲ್ಲಿ ಕೆಲಸ ಮಾಡಲಿ, ಎಲ್ಲೇ ಕೆಲಸ ಮಾಡಲಿ ಫ್ರೆಂಡ್ಸ್, ನೀವಾದರೂ ಅಷ್ಟೇ ಏನು ಚೆಕ್ ಮಾಡಿಸ್ದೆ ಯಾವುದೋ ನಿಮ್ಮ ಇಷ್ಟ ಬಂದಂಗೆ ಟ್ಯಾಬ್ಲೆಟ್ನ ತಗೋಬೇಡಿ. ಯಾಕೋತ ಆಮೇಲೆ ಲಾಸ್ಟಲ್ಲಿ ನಮಗೆ ಇಶ್ಯೂ ಆಗುತ್ತೆ. ಇನ್ನು ಹಂಗಾಗಿ ಫ್ರೆಂಡ್ಸ್, ನಾನು ನಿನ್ನೆ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡಿದ್ದಕ್ಕೆ ಏನಿಲ್ಲ, ಅದು ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ಫ್ರೆಂಡ್ಸ್ ನನಗೆ ಇಷ್ಟೊಂದು ಸಮಾಧಾನ ಆಯಿತು. ಯಾಕೆಂದರೆ ಸೈಡ್ ಒಂಥರ ಹೆಂಗೆ ಅಂದರೆ ಫ್ರೆಂಡ್ಸ್, ಒಂಥರ ಉಸಿರಾಡಿದ್ರೆ ಸಾಕು ನೋಡಿ, ಈ ಥರ ಉಸಿರಾಡಿದ್ರೆ ಪ್ರಾಣ ಹೋಯ್ತು ಬತ್ತು ಅನ್ನಂಗೆ ಆಗ್ತಿತ್ತು ಫ್ರೆಂಡ್ಸ್. ಆಲ್ರೆಡಿ 8 ಡೇಸಿಂದ ನಾನು ಈ ಪೇಯ್ನ ಇದ್ರೂ ಪೇಯ್ನಲ್ಲೇ ನಾನು ಕೆಲಸಕ್ಕೂ ಹೋಗ್ತಾಯಿದ್ದೀನಿ, ಮನೆ ಕೆಲಸನೂ ಮಾಡ್ತೀನಿ ಫ್ರೆಂಡ್ಸ್. ಮನೆ ಕೆಲಸ ಮಾಮೂಲಿ ನಿಮಗೆ ಗೊತ್ತು. ಇನ್ನು ನನ್ನ ಮಗಳು ಫ್ರೆಂಡ್ಸ್, ಅವಳು ಜಾಗಿಂಗ್ ಅದು ಇದು ಅಂತ ಹೋಗಿ ಬರೋಕ್ಕೆ 9 ಗಂಟೆ 10 ಗಂಟೆ ಆಗೋಗುತ್ತೆ. ಇನ್ನು ಅವ್ರದ್ದು ವರ್ಕ್ ಫ್ರಮ್ ಹೋಮ್, ಅವ್ರು ಇಂಜಿನಿಯರ್ ಕೆಲಸ ಮಾಡೋದು, ವರ್ಕ್ ಫ್ರಮ್ ಹೋಮ್ ಅಲ್ಲ. ಹಂಗಾಗಿ ಫ್ರೆಂಡ್ಸ್, ನಿನ್ನೆ ನಾನು ತೋರಿಸ್ಕೊಂಡೆ. ಮತ್ತು ಈಗ ಆಲ್ರೆಡಿ 1 ವೀಕ್ ಮುಂಚೆ ಸ್ಕ್ಯಾನಿಂಗು ಮಾಡಿಸ್ಕೊಂಡಿದ್ದೆ ಫ್ರೆಂಡ್ಸ್. ಅಲ್ಲಿ ಏನೂ ಇಲ್ಲ ಅಂದರು. ಯಾಕೆಂದರೆ ಫ್ರೆಂಡ್ಸ್, ನನಗೆ ಸೈಡ್ ನೋವು ಬಂದರೆ ಒಂದೇ ನೆನಪಾಕೋದು, ಕಿಡ್ನಿ ಸ್ಟೋನ್ ಏನಪ್ಪ ಅಂತ. ಯಾಕೆಂದರೆ ಫ್ರೆಂಡ್ಸ್, ನನಗೊಂದು ಸಲ ಫಸ್ಟು ವಾಟ್ರ್ ಸರಿಯಾಗಿ ಕುಡಿದೇನೆ ಸ್ವಲ್ಪ ಕೆಲಸದ ಬಿಜಿಲಿ ನನಗೆ ಕಿಡ್ನಿ ಸ್ಟೋನ್ ಆಗಿತ್ತು. ಆವಾಗಲೂ ಇದೇ ಥರ ಫ್ರೆಂಡ್ಸ್. ಆವಾಗ ಒಂದು 10 ಡೇಸ್ ನಾನು ಹಂಗೆ ಗಾಡಿ ಓಡಿಸಿದ್ದೀನಿ. ಎಲ್ಲಾದರೂ ಹಂಪ್ಸ್ ಬಂದರೆ ಸಾಕು ಫ್ರೆಂಡ್ಸ್, ಒಂಥರ ಪ್ರಾಣ ಹೋದಂಗೆ ಆಯ್ತಾಯಿತ್ತು. ನೋಡಿ ಫ್ರೆಂಡ್ಸ್, ಈ ಕಲರ್ ಚೆನ್ನಾಗಿದೆ ನೋಡಿ. ನಾನು ಎಲ್ಲ ಡ್ರೆಸ್ಸು ಹೊಲಿಸಿರೋದು ನಿಮಗೆ ತೋರಿಸೇ ಆಗಿಲ್ಲ. ಒಂದು 5-6 ಒಂದು 6 ಒಂದೇ ಸಲ ಹೊಲಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. 1 ಇಯರ್ ಒಂದೇ ಟೈಮು ನಾನು ಹೊಲಿಸ್ಕೊಳ್ಳೋದು. ಇವಾಗ ಮತ್ತೆ 3 ತಂದಿಟ್ಟಿದ್ದೀನಿ ಫ್ರೆಂಡ್ಸ್. ಅದು ಹೋದಾಗ ಬಂದಾಗ ಒಂದೊಂದು ತಂದಿಟ್ಟಿರ್ತೀನಲ್ಲ, ಆ ಡ್ರೆಸ್ಸು. ಇನ್ನು ಫ್ರೆಂಡ್ಸ್, ಇನ್ನೊಂದು ನಮ್ಮ ಟೈಲರ್ ಬಂದು ಮುಸ್ಲಿಮ್ಸು. ಅವರು ಫ್ರೆಂಡ್ಸ್ ತಮಿಳ್ನಾಡಲ್ಲಿ ಈ ರೋಡ್ ಅಂತ ಐತಂತೆ, ನನಗಂತೂ ಗೊತ್ತಿಲ್ಲ. ಅಲ್ಲಿಂದ ತರಿಸ್ತಾರೆ ಫ್ರೆಂಡ್ಸ್. ಡ್ರೆಸ್ ಅಂತೂ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಸ್ವಲ್ಪ 200-300 ಜಾಸ್ತಿ. ಅದಕ್ಕೆ ನಾನು ಚಿಕ್ಕಪೇಟೆಗೆ ಹೋಗ್ತೀನಲ್ಲ ಫ್ರೆಂಡ್ಸ್, ಇದೆಲ್ಲ ನನಗೆ ಚಿಕ್ಕಪೇಟೆಯಲ್ಲಿ 550-700. ಇದೇ ಡ್ರೆಸ್ ಇಲ್ಲಿ ಬಂದು 1000 ಹೇಳ್ತಾರೆ, 1000 ಹೇಳ್ತಾರೆ. ಇದನ್ನು ತಂದು ಆಲ್ರೆಡಿ ನಾನು 1 ಇಯರ್ ಆಗೋಯ್ತು. ಹೊಲಿಸಿ ಒಂದು 6-7 ಮಂತ್ ಆಗೋಯ್ತು ಫ್ರೆಂಡ್ಸ್. ಒಂದು 6-7ನ ಹೊಲಿಸ್ಕೊಂಡಿದ್ದೀನಿ. ನನಗೆ ಸ್ಟಿಚ್ ಮಾಡೋದೇ ತುಂಬ ಇಷ್ಟ. ಇನ್ನು ಫ್ರೆಂಡ್ಸ್, ಹಿಂದೇನೂ ಅಷ್ಟೇ ಡೀಪ್ ಎಲ್ಲ ತುಂಬಾ ಚೆನ್ನಾಗಿ ಹೊಲಿತಾರೆ. ಅದು ನಮ್ಮದು ದಾರ ಫ್ರೆಂಡ್ಸ್, ನಿಮಗೆ ಗೊತ್ತಲ್ಲ, ನಾವು ಲಿಂಗಾಯಿತರು. ಹಂಗಾಗಿ ನಾನು ಯಾವಾಗಲೂ ಡ್ರೆಸ್ನ ಹೊಲಿಸೋದೇ ನನಗೂ ಇಷ್ಟ. ರೆಡಿಮೇಡ್ ಯಾವಾಗಾದರೂ ನನ್ನ ಮಗಳು ಅವಳಿಗೇನಾದರೂ ಡ್ರೆಸ್ ತರೋಕ್ಕೆ ಹೋದಾಗ ನನಗೆ ಡ್ರೆಸ್ಸು ರೆಡಿಮೇಡ್ ತಗೊಂಡು ಬಂದು ಕೊಡ್ತಾಳೆ ಅಷ್ಟೇ ಫ್ರೆಂಡ್ಸ್. ನಾನು ಜಾಸ್ತಿ ಟಾಪು ಇದೆಲ್ಲ ತಗೊಳ್ಳಲ್ಲ. ಇನ್ನು ಫ್ರೆಂಡ್ಸ್, ನಾನು ಆವಾಗ ತುಂಬ ಇನ್ಸ್ಟಾಲ್ಮೆಂಟಲ್ಲಿ ಈ ಒಂದು 10 ಇಯರ್ಸ್ ಮುಂಚೆ ನಮ್ಮ ಫ್ರೆಂಡ್ಸೇ ಇನ್ಸ್ಟಾಲ್ಮೆಂಟ್ ವ್ಯಾಪಾರ ಮಾಡ್ತಾಯಿದ್ರು. ಯಾವಾಗಲಿ ಫ್ರೆಂಡ್ಸ್, ಅವರು ಒಳ್ಳೇದು ಯಾವುದಾದ್ರೂ ಸೀರೆ ತರಲಿ, ಬಟ್ಟೆ ತರಲಿ, ನನಗೆ ಫೋನ್ ಮಾಡಿಬಿಡ್ತಾಯಿದ್ರು. ಏಮಪ್ಪ ಈ ಥರ ಬಟ್ಟೆ ತಂದಿದ್ದೀನಿ, ಹಂಗೆ ಹಿಂಗೆ ಅಂತ ಹೋಗಿ ತಗೋತಾಯಿದ್ದೆ. ಆಮೇಲೆ ಯೋಚನೆ ಮಾಡಿದೆ ಫ್ರೆಂಡ್ಸ್, ಯಾಕೆ ಗೊತ್ತಾ, ನಾವು 1 ತಿಂಗಳಿಗೆ ಕಟ್ಟೋದಲ್ಲ ಅಂತ ಆಸೆ ಪಟ್ಟು ತಗೋತೀವಿ, ಆದರೆ ಅದಕ್ಕೆ ಡಬಲ್ ತ್ರಿಬಲ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ. ಹಂಗಾಗಿ ಫ್ರೆಂಡ್ಸ್, ನಾನು ಯಾವಾಗ ಚಿಕ್ಕಪೇಟೆಗೆ ಹೋಗೋಕ್ಕೆ ರೂಢಿ ಆದ್ನೋ, ಮುಖ ಎಲ್ಲ ಬೆವ್ರ ಥರ, ಯಾವಾಗ ನಾನು ಚಿಕ್ಕಪೇಟೆಗೆಲ್ಲ ಬಟ್ಟೆ ತರೋಕ್ಕೆ ರೂಢಿ ಆದ್ನೋ ಫ್ರೆಂಡ್ಸ್, ಅವಾಗೇ ಮುಗೀತು. ನಾನು ಇನ್ಸ್ಟಾಲ್ಮೆಂಟಲ್ಲಿ ತಗೊಳ್ಳಲ್ಲ ಫ್ರೆಂಡ್ಸ್. ಇನ್ನು ಈ ವರ್ಷ ಅಂತೂ ಫ್ರೆಂಡ್ಸ್, ನಾನು ಬಟ್ಟೆನೇ ತಗೊಳ್ಳೋ ಆಗಿಲ್ಲ. ಸ್ಯಾರಿಗಳೆಲ್ಲ ಗಿಫ್ಟ್ ಬಂದಿರೋದು ಐತೆ. ಇನ್ನು ಡ್ರೆಸ್ ಪೀಸು ಫ್ರೆಂಡ್ಸ್ ಇನ್ನು 3 ಐತೆ. ಇನ್ನು ಈಗ ನಾನು ಯುಗಾದಿ ಹಬ್ಬಕ್ಕೂ ಹೋಗಲ್ಲ. ಇನ್ನು ಫ್ರೆಂಡ್ಸ್, ಏನಾದರೂ ಇನ್ನುವೇರ್ಗಳು ಬೇಕಂದ್ರೆ ಅಷ್ಟೇ ನಾನು ಚಿಕ್ಕಪೇಟೆಗೆ ಹೋಗೋದು. ಒಂದು ಆಲ್ರೆಡಿ 2 ಮಂತ್ ಆಯಿತು ಫ್ರೆಂಡ್ಸ್ ಹೋಗಿ ತಗೊಂಡು ಬಂದಿದ್ದೆ. ಅಕಸ್ಮಾತ್ ನನ್ನ ಮಗಳು ಏನಾದರೂ ಶಾಪಿಂಗಿಗೆ ಹೋದರೆ ಅವಳು ಅಲ್ಲಿಂದ ನನಗೆ ಏನಾದರೂ ತರ್ತಾಳೆ. ಫೋನ್ ಮಾಡಿಬಿಟ್ಟು, ಮಮ್ಮಿ ಈ ಕಲರ್ ಚೆನ್ನಾಗಿದೆಯಾ, ಈ ಬಟ್ಟೆ ಬೇಕಾ, ಇದು ಬೇಕಾ ಅಂತ ಅವಳು ತರ್ತಾಳೆ. ಹಂಗಾಗಿ ನಾನು ಇನ್ನು ಅವರೇ ತರುವಾಗ ಯಾಕೆ ಅಂತ ಜಾಸ್ತಿ ಖರ್ಚು ಮಾಡಲ್ಲ. ಯಾಕೆಂದರೆ ಫ್ರೆಂಡ್ಸ್, ನಮ್ಗೆ ಒಂದೊಂದು ಟೈಮ್ ದುಡ್ಡಿರುತ್ತೆ, ಒಂದೊಂದು ಟೈಮ್ ದುಡ್ಡಿರಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ನೀಟಾಗಿರಬೇಕು ಫ್ರೆಂಡ್ಸ್. ನನಗೆ ಬಟ್ಟೆ ಅಂದರೆ ಇಷ್ಟನೇ, ಯಾರಿಗೆ ಬಟ್ಟೆ ಅಂದರೆ ಇಷ್ಟ ಇರಲ್ಲ. ಆದರೆ ನನಗೆ ಮನೆ ಹತ್ರ ಡೈಲಿ ಹಾಕೊಳ್ಳೋ ಬಟ್ಟೆನೂ ನಂಗೆ ಚೆನ್ನಾಗಿರಬೇಕು ಅಂತ ಇಷ್ಟಪಡ್ತೀನಿ. ಅದು ಅವ್ರವ್ರ ಚಾಯ್ಸು ಫ್ರೆಂಡ್ಸ್. ಹಂಗಾಗಿ ಹೊಲಿಸಿರೋ ಡ್ರೆಸ್ಗಳು ಇನ್ನೂ ಒಂದು 5-6 ಇಲ್ಲದೆ ನಾನು ಅದರಲ್ಲೇ ಒಂದೊಂದು ಹಾಕೊಂಡು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗೆ ಟೈಮ್ ಇಲ್ಲ. ಇನ್ನು ಬನ್ನಿ ಫ್ರೆಂಡ್ಸ್, ಇಷ್ಟ ಆಯಿತು. ನಂದು ಪೇಯ್ನು ಸ್ವಲ್ಪ ಒಂದು 1/4%. ನೈಟು ಬಂದು ಟ್ಯಾಬ್ಲೆಟ್ ನುಂಗಿ ಮಲ್ಕೊಂಡೆ, ಚಪಾತಿ ತಿಂದ್ಬಿಟ್ಟು
ನೈಟ್ 11:30 ಡ್ಯೂಟಿ. ಈಗ ಬೆಳಗ್ಗೆನೇ 5 ಎದ್ನಲ್ಲ, ಆವಾಗಲೇ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡಿದ್ದೆ. ಈಗ ಸ್ವಲ್ಪ ನಾಷ್ಟ ತಿಂದು ಇನ್ನೊಂದು ಪೇಯ್ನ್ ಮಾತ್ರೆ ಕೊಟ್ಟಿದ್ದಾರೆ. ಡಾಕ್ಟ್ರ್ ಹೇಳಿದ್ದಾರೆ 3 ಡೇಸ್ ತಗೊಳ್ಳಿಮ್ಮ, ಆಮೇಲೆ ಬೇಕಿದ್ದರೆ ಬ್ಲಡ್ ಟೆಸ್ಟ್ ಕೊಡ್ತೀನಿ ಅಂತ ಹೇಳಿದರೆ. ಯಾವುದೇ ಕಾಯಿಲೆ ಆಗಲಿ ಏನೇ ಆಗಲಿ ಫ್ರೆಂಡ್ಸ್, ನೀವು ಉದಾಸೀನ ಮಾಡಬೇಡಿ. ಆದಷ್ಟು ಸ್ವಲ್ಪ ಬೇಗನೆ ತೋರಿಸ್ಕೊಳ್ಳಿ. ಯಾಕೆ ಗೊತ್ತಾ, ಯಾವ ಟೈಮು ಹೆಂಗಿರುತ್ತೋ ಯಾರೂ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ನಿಮಗೆಲ್ಲ ಏನು ಹೇಳ್ತೀನಿ ಅಂದರೆ, ಏನೇ ಸ್ವಲ್ಪ ನೋವಿರಲಿ ಏನೇ ಇರಲಿ ದಯವಿಟ್ಟು ಬೇಗ ತೋರಿಸ್ಕೊಳ್ಳಿ. ಅಷ್ಟು ನಿಮ್ಗೆ ಹೇಳಬೇಕು ಅನ್ನಿಸ್ತು. ಹೆಲ್ತ್ ಬಗ್ಗೆ ಫಸ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ, ಆದರೆ ನನಗಂತೂ ತುಂಬಾ ಪೇಯ್ನ್ ಆಗಿತ್ತು ಫ್ರೆಂಡ್ಸ್. ಈಗ ಸ್ವಲ್ಪ ನೋಡಿ, ಈ ಎದೆಯಿಂದ ರೈಟ್ ಸೈಡ್ ಈ ಕೆಳಗಡೆ ಫ್ರೆಂಡ್ಸ್ ಅಷ್ಟು ನೋಯ್ತಾ ಇತ್ತು. ಈಗಲೂ ಸ್ವಲ್ಪ ನೋವಿದೆ. ಆಮೇಲೆ ಸಾರ್ ಕೇಳಿದ್ರು ಡಾಕ್ಟ್ರು ನನಗೆ, ಏನಾದರೂ ನೀವು ವೆಯ್ಟ್ ಎತ್ತಿದ್ರ ಅಂತ. ಇಲ್ಲ ಸರ್, ನಾನು ಯಾವ ವೆಯ್ಟು ಎತ್ತಲ್ಲ, ಒಂದು 10 ಲೀಟ್ರ್ ಕ್ಯಾನ್ನ ಮೇಲೆ ಗಿಡಕ್ಕೆ ತಗೊಂಡೋಗಿ ನೀರು ಹಾಕ್ತೀನಿ ಅಂತ ಹೇಳಿದೆ. ಬನ್ನಿ ಫ್ರೆಂಡ್ಸ್, ಇನ್ನು ಇವತ್ತು ಬುಧವಾರ ನಾನು ಬೆಳಗ್ಗೆನೇ ಎದ್ದು ಇವತ್ತು ಏನು ನಾಷ್ಟ ಮಾಡೋದಪ್ಪ ಏನಂದು. ಇನ್ನು ಮೇಲೆ ಗಿಡಕ್ಕೆ ಇವತ್ತು ನಾನು ಸ್ವಲ್ಪ ನೀರು ಗಿಡ ತ್ಯಾವ ಇತ್ತು ಅಂದ್ಬಿಟ್ಟು ನಾನು ನೀರು ಹಾಕಲಿಲ್ಲ. ಮಾಮೂಲಿ ಬಾಕ್ಲೆಲ್ಲ ಸಾರಿಸಿ ಆಲ್ರೆಡಿ ಫ್ರೆಂಡ್ಸ್ ನನ್ನ ಪೂಜೆ ಆಯಿತು. ನಾನು ಡೈಲಿ ಪೂಜೆ ಮಾಡಿದೆ, ಹೊರಗಡೆಗೆ ಹೋಗಲ್ಲ. ನನ್ನ ಮಗಳು ಆಮೇಲೆ ಮಾಡ್ತಾಳೆ, ಫಸ್ಟ್ ಪೂಜೆ ನಾನೇ ಮಾಡೋದು ನಮ್ಮ ಮನೇಲಿ. ಅಷ್ಟರಲ್ಲಿ ಫ್ರೆಂಡ್ಸ್ 7 ಅಷ್ಟೊತ್ತಿಗೆ ನೀರು ಬಂತು. ನಮ್ಮ ಓನರ್ ಬಂಗತ್ತು ಮಿಷನಿಗೆ ಬಟ್ಟೆ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ಡ್ರೈ ಆಗ್ತಾಯಿದೆ. ಅದಕ್ಕೆ ನಾನು ಕಡಲೆಪುರಿ ಬರುತ್ತಲ್ಲ ಮಂಡಕ್ಕಿ, ಅದನ್ನು ನಮ್ಮ ಫ್ರೆಂಡ್ಸ್ ತಂದು ಕೊಟ್ಟಿದ್ರು ಊರಿಗೆ ಹೋದಾಗ. ಅದನ್ನು ನೆನೆಸಿ ಚಿತ್ರಾನ್ನ ಥರ ಮಾಡಿದ್ದೀನಿ, ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ಯಾಕೋ ನನಗೆ ಮೊಸರನ್ನೇ ಮಾಡಬೇಕಂತಕ್ಕೆ ಮೊಸರನ್ನೇ ತಗೊಂಡೋಗೋಣ ಮಧ್ಯಾಹ್ನಕ್ಕಲ್ವ. ಹೆಂಗು ಈ ಬೇಸಿಗೆಗೆ ಫ್ರೆಂಡ್ಸ್ ನೀವೇ ನೋಡಿದ್ದೀರಿ, ಆಗಲ್ಲ. ಹಂಗಾಗಿ ಫ್ರೆಂಡ್ಸ್ ನಾನು ಮೊಸರು ತೊಗೊಂಡಿದ್ದೀನಿ. ಇನ್ನು ಮಾಮೂಲಿ ವಾಟ್ರ್ ಮಿಲನ್ ಇತ್ತು. ವಾಟ್ರ್ ಮಿಲನ್ನು ನಾನೇನು ತಂದಿಲ್ಲ, ನಮ್ಮ ಫ್ರೆಂಡ್ಸ್ ತರೋಕ್ಕೆ ಹೋಗಿದ್ರಂತೆ. ಆವಾಗ ಒಂದು ದಪ್ಪದು ವಾಟ್ರ್ ಮಿಲನ್ ನನಗೂ ಒಂದು ತಗೊಂಡು ಬಂದು ಕೊಟ್ಟಿದ್ರು ಫ್ರೆಂಡ್ಸ್. ಅದು ಇನ್ನೂ ಸ್ವಲ್ಪ ಇದೆ, ಒಂದು ವೀಕಿಂದ ಮಾಡ್ತಾಯಿದ್ದೀನಿ. ಇವತ್ತು ವಾಟ್ರ್ ಮಿಲನ್ನು ಬೀಟ್ರೋಟ್ ಹಾಕಿನೇ ಜ್ಯೂಸ್ ಮಾಡಿದ್ದೀನಿ. ಅದಾದಮೇಲೆ ನಾನು ಒಂದು ಇದು ಪುದೀನ ಸೊಪ್ಪು ಒಂದು ಕಟ್ಟು ತಂದಿದ್ಲು ನನ್ನ ಮಗಳು, ಅದೆಲ್ಲ ಖಾಲಿ ಆಯಿತು ಇವತ್ತಿಗೆ ಅಂದ್ಬಿಟ್ಟು ಅದು ಸ್ವಲ್ಪ ಲೆಮೆನ್ನು ಹಾಕಿ ಅದೊಂದು ಅರ್ಧ ಕಪ್ ಜ್ಯೂಸ್ ಮಾಡಿದ್ದೀನಿ. ಅದನ್ನು ಇವಾಗ ಕುಡಿತೀನಿ ನಾನು ಫ್ರೆಂಡ್ಸ್. ಆಮೇಲೆ ಬೀಟ್ರೋಟ್ ಜ್ಯೂಸ್ನ ಆಮೇಲೆ ಕುಡಿತೀನಿ. ಹಂಗಾಗಿ ಇಷ್ಟೆಲ್ಲ ಕೆಲಸ ಮಾಡಲೇಬೇಕು, ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಇನ್ನು ನಾನು ಇವಾಗ ಹೋದರೆ ಮನೆಗೆ ಬರೋದು 9 ಗಂಟೆನೇ ಫ್ರೆಂಡ್ಸ್. ಈಗಂತೂ ನಮ್ಮನೆ ಮೇಲೆ ಫಸ್ಟ್ ಫ್ಲೋರಲ್ಲಿರೋದು. ಅದಾದಮೇಲೆ ನೀನು ಲಾಸ್ಟ್ ಮೇಲೆ ಯಾವುದು ಫ್ಲೋರ್ ಇಲ್ಲ ಫ್ರೆಂಡ್ಸ್, ಇದೇ ಇರೋದು ಲಾಸ್ಟು, ಅದೇ ಟೆರಸ್ಸು. ಹಂಗಾಗಿ ಫ್ರೆಂಡ್ಸ್ ಎಲ್ಲ ಕಾಯ್ದು ಬಿಡುತ್ತಲ್ಲ ಫ್ಲೋರು. ಅಷ್ಟು ಒಳಗಡೆ ನೀವು ಏನೇ ಫ್ಯಾನ್ ಹಾಕಿದ್ರೂ ಫ್ರೆಂಡ್ಸ್ ಅದು ವರ್ಕ್ ಆಗೋಲ್ಲ, ಅಷ್ಟು ಸೆಕೆ ಬರ್ತಾಯಿದೆ ಫ್ರೆಂಡ್ಸ್. ಹಂಗಾಗಿ ನಮ್ಮ ಮನೇಲಿ ಫುಲ್ ಸೆಕೆ. ನಾನಂತೂ ಬಂದ ತಕ್ಷಣ ಡೋರೆಲ್ಲ ಓಪನ್ ಮಾಡಿಬಿಡ್ತೀನಿ. ಹಂಗಾಗಿ ಫ್ರೆಂಡ್ಸ್ ಇನ್ನು ನನ್ನ ಡೈಲಿ ರೋಟೀನ್ ಇವತ್ತು ಇಷ್ಟ ಆಗ್ತದೆ ಫ್ರೆಂಡ್ಸ್. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರೇ ಆಗಲಿ ನಮಗೆ ಎಲ್ತ್ ಮುಖ್ಯ. ಏನಾದರೂ ನಿಮಗೆ ಸ್ವಲ್ಪ ಆದ ತಕ್ಷಣವೇ ಎಲ್ತ್ನ ನೋಡ್ಕೊಳ್ಳಿ, ತೋರಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಫ್ರೆಂಡ್ಸ್ ಇನ್ನೇನು ಇವಾಗ ಬಾಕ್ಸ್ಗೆ ಊಟ ಹಾಕೊಂಡ್ರೆ ನಂದು ಟೈಮ್ ನೋಡ್ತೀನಿ ಫ್ರೆಂಡ್ಸ್. ಒಂದು ನಿಮಿಷ, ಇನ್ನು 10 ನಿಮಿಷ ಇದೆ ಫ್ರೆಂಡ್ಸ್, ಟೈಮು ಆಗೋಯ್ತು. ನನ್ನ ಡೈಲಿ ರೋಟೀನ್. ಇನ್ನು ಫ್ರೆಂಡ್ಸ್ ನನ್ನ ವೀಡಿಯೋನ ನೀವೆಲ್ಲರೂ ನೋಡ್ತಾಯಿದ್ದೀರಿ, ಇಷ್ಟಪಡ್ತಾಯಿದ್ದೀರಿ, ಲೈಕ್ ಮಾಡ್ತಾಯಿದ್ದೀರಿ, ಅದನ್ನು ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ನನ್ನ ಚಾನಲ್ ಮೋನೋ ಆಗಿಲ್ಲ. ಆದಷ್ಟು ಫ್ರೆಂಡ್ಸ್ ನನಗೆ ಡೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೆಂಗಾದರೂ ಮಾಡಿ ಈ ವರ್ಷದಲ್ಲಾದರೂ ನಂದು ಮಾನಿಟೈಸನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನಾಂದರೆ ಆಗಸ್ಟ್ ತಕ್ಕ ಟೈಮ್ ಐತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ. ಆಗಸ್ಟ್ ಬಗ್ಗೆ ಇವಾಗ ಯಾವುದು ಫ್ರೆಂಡ್ಸ್, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಇನ್ನು ಆಲ್ರೆಡಿ 5 ತಿಂಗಳು 6 ತಿಂಗಳೈತೆ. ನೋಡೋಣ, ಆದಷ್ಟು ಸ್ವಲ್ಪ ಫೇಸ್ ಲೈವ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ಇವತ್ತಿನ ವೀಡಿಯೋ ಫ್ರೆಂಡ್ಸ್. ಪ್ಲೀಸ್ ಯಾರಾದರೂ ಇದೇ ಫಸ್ಟ್ ನನ್ನ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ ಫ್ರೆಂಡ್ಸ್. ನನ್ನ ಅನುಭವ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ಕೋತೀನಿ. ಅದಕ್ಕೆ ನಾನು ಕೆಲಸಕ್ಕೆ ಹೋಗೋರು ಯಾವ ಥರ ಇರ್ತಾರೆ, ಏನೇನು ಎಲ್ಲ ನಿಮಗೂ ಗೊತ್ತಾಗಬೇಕಲ್ಲ, ನಂದೇನಿದೆ ಅಂತ ನಿಮ್ಮ ಹತ್ರ ಹಂಚ್ಕೋತೀನಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.